ರಥಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ವೈರಾಗ್ಯ ಚಕ್ರವರ್ತಿ ಋಷಿಯನ್ನು ಮಹಾಮಾತೆ ಮಾಣಿಕೇಶ್ವರ ಅಮ್ಮನವರನ್ನು ಎಲ್ಲ ಪುಣ್ಯ ಪುರುಷರನ್ನು ಸ್ಮರಣೆ ಮಾಡಿ ಬಹುಶಃ ನಿನ್ನೆ 31ನೇ ತಾರೀಕಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪದೊಂದಿಗೆ ನಾಗಸಿಂಹಾಸನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಬಹುಶಃ ಪ್ರತಿಷ್ಠಾಪನೆ ವಿಧಿವಿಧಾನ ನೋಡಿದರೆ ಪ್ರತಿಯೊಬ್ಬ ಮನುಷ್ಯನ ಮ್ಯಾಗ ಪರಿಣಾಮ ಆಗುವಂಥ ವಿಧಿವಿಧಾನ ಅಷ್ಟು ಚೆನ್ನಾಗಿ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಮಾಡಿದರು. ಈ ಪ್ರಾಣ ಪ್ರತಿಷ್ಠಾಪನೆ ನಾಗಸಿಂಹಾಸನ ಮೂರ್ತಿ ನೋಡಿದರೆ ಬಹುಶಃ ಭಾಳ ದೂರಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಈ ನಾಗಸಿಂಹಾಸನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಈ ಯರಗಲ್ದಿನ್ನಿಯ ಸರ್ವೆ ನಂಬರದಲ್ಲಿ ಹುಟ್ಟಿದಂಥ ಶಿಲಾಮಂದಿರ ಈ ಕ್ಷೇತ್ರ ಏನದ ಇದು ಮುಂದೆ ದಿನೇ ದಿನೇ ಒಂದು ಜಾಗೃತ ಸ್ಥಾನವಾಗಿ ಇದು ಬೆಳೀತಾ ಇದೆ ಎನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ಯಾಕಂದರೆ ಆನೆಗುಂದಿಯಲ್ಲಿ ಮಹಾತಾಯಿ ಮಾಣಿಕೇಶ್ವರ ತಾಯಿಯವರು ಆಗಿ ಹೋದರು. ಆದ್ರೆ ನಿಜವಾದ ಆನೆಗುಂದಿ ಮಹಾತಾಯಿ ಹತ್ರ ಯಾವ ಶಕ್ತಿ ಇತ್ತು, ಆ ಶಕ್ತಿ ಬಹುಶಃ ಮಾಣಿಕ ಅಮ್ಮನವರು ನಮಗೆ ನೋಡ್ಲಿಕ್ಕೆ ಕಾಣಲಿಕ್ಕಿಲ್ಲ. ದೇಹದಿಂದ ಮರೆಯಾದರೂ ಕೂಡ ಆ ಶಕ್ತಿ ಇನ್ನೊಂದರಲ್ಲಿ ಎಲ್ಲಿಯಾದರೂ ಸಿಕ್ತಿತ್ತಂದ್ರೆ ಈ ಸದ್ಯ ಇದ್ದ ಪರಮ ಪೂಜ್ಯ ನಂದಿನಿ ಮಹಾತಾಯಿಯವರ ಹತ್ರ ನಿಜವಾದ ದೊಡ್ಡ ಅಮ್ಮನವರನ್ನು ಅವರ ಹೃದಯದಲ್ಲಿ ನಾವು ಕಾಣಲೇಬೇಕಾಗಿರ್ತಾ ಇದೆ. ಅಂಥ ಒಂದು ಮಾತೆ ಮಾಣಿಕೇಶ್ವರ ಅಮ್ಮನವರ ಕೃಪೆಗೆ ಪಾತ್ರರಾದಂಥವರು ನಮ್ಮ ಮಾತೆ ನಂದಿಕೇಶ್ವರ ಮಹಾತಾಯಿಯವರು. ಆ ಕಾರಣಕ್ಕೆ ಚಿಕ್ಕ ವಯಸ್ಸಿದ್ದರೂ ಇವರ ವ್ಯಕ್ತಿತ್ವ, ಇವರ ಸಾಮರ್ಥ್ಯ, ಇವರ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಈ ಮಂದಿರಕ್ಕೆ ಬಂದು ದರ್ಶನ ಮಾಡಿಕೊಂಡಾಗೆ ಆ ಮಹಾತಾಯಿಯ ವ್ಯಕ್ತಿತ್ವ ಗುರುತಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾಯಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ನಾಗಸಿಂಹಾಸನ ಮೂರ್ತಿಯ ಒಂದು ಪರಂಪರೆ ಅದು ಬೇಗ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಇಲ್ಲಿ ಎಂಥ ಶಕ್ತಿ ಅದ, ಈ ಕ್ಷೇತ್ರ ಎಂಥದ್ದು ಅನ್ನೋದಕ್ಕೆ ಯಾರು ಕಷ್ಟದಿಂದ ಇಲ್ಲಿ ಬಂದು ಕಷ್ಟದಿಂದ ಬಳಲಿ ಬಂದು ಈ ಕಂಪೌಂಡ್ನೊಳಗಿರುವಂಥ ಈ ಮಣ್ಣನ್ನು ಯಾರು ಗೋಳಾಡ್ಕೊತ ಬಂದು ಈ ಮಣ್ಣನ್ನು ಈ ಧೂಳಿಯನ್ನು ಯಾರು ಹಣಿಗೆ ಹಚ್ಕೋತಾರ ಅವರಲ್ಲಿ ಇರುವಂಥ ಎಲ್ಲ ಗೋಳನ್ನು ಹೋಳ ಮಾಡುವಂಥ ಅದ್ಭುತ ಶಕ್ತಿ ಈ ದೇವಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ನಮಗೆ ಆತ್ಮಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚಿಗೆ ಏನು ಮಾತಾಡೋದು ಬೇಕಿಲ್ಲ. ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ನೋಡಿಕೊಂಡವರೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ತಿಳ್ಕೊಂಡು ಹೇಳಿ ಹಾರೈಸಲಾಗಿದೆ.